ಭಾರತ ಪಾಕಿಸ್ತಾನ್ ಗಡಿಯಲ್ಲಿ ಸದ್ಯ ಪರಿಸ್ಥಿತಿ ಶಾಂತವಾಗಿದೆ. ಸೇನೆಯ ಮಾರಕ ದಾಳಿಗೆ ಪಾಕಿಸ್ತಾನ್ ಬೆಚ್ಚಿ ಬಿದ್ದಿದೆ. ನಮ್ಮ ಭಾರತೀಯ ಸೇನೆ ಪಾಕಿಸ್ತಾನದ ಮೇಲೆ ಆಕ್ರಮಣಕಾರಿ ದಾಳಿಯನ್ನ ಮಾಡಿದೆ ಮತ್ತು ಬ್ರಹ್ಮೋಸ್ನ ಸ್ಯಾಂಪಲ್ ತೋರಿಸಿದ ನಂತರ ಪಾಕಿಸ್ತಾನ್ ಸೈಲೆಂಟ್ ಆಗಿದೆ. ಮೋದಿ ಖಡಕ್ ವಾರ್ನಿಂಗ್, ಬಹಳ ಮುಖ್ಯವಾಗಿ ಇದು. ಪ್ರಧಾನಿ ಮೋದಿ ಅವರು ವಾರ್ನಿಂಗ್ ಕೊಟ್ಟರು, ಇನ್ನೇನಾದ್ರೂ ನಿಮ್ಮ ದಾಳಿ ಆಯ್ತೋ ಖೇಲ್ ಖತಮ್, ನಾಟಕ ಬಂದ್, ದುಕಾನ್ ಬಂದ್, ಪಾಕಿಸ್ತಾನ್ ಸರ್ವನಾಶ. ಈ ರೀತಿ ಹೇಳ್ತಾ ಇದ್ದಂಗೆ ಪಾಕಿಸ್ತಾನ್ ಬೆಚ್ಚಿ ಬಿದ್ದಿದೆ. ಪಾಕಿಸ್ತಾನ್ ಗಡ 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 ಅಂತ ನಡಗಿದೆ. ಪಾಕಿಸ್ತಾನ್ ಈಗ ಬಾಲ ಬಿಚ್ಚಿಲ್ಲ, ಡ್ರೋನ್ ದಾಳಿ ಸುದ್ದಿ ಇಲ್ಲ, ಗಡಿಯಲ್ಲಿ ಎರಡೂ ಕಡೆ ಫೈರಿಂಗ್ ಇಲ್ಲ, ಎಲ್ಲವೂ ಕೂಡ ಸೈಲೆಂಟ್. ಇದು ಸದ್ಯಕ್ಕಿನ ಪರಿಸ್ಥಿತಿ. ಇನ್ನು ನೀವು ದೃಶ್ಯಗಳಲ್ಲಿ ಗಮನಿಸಿ, ಪ್ರವಾಸಿ ತಾಣಗಳು ಮತ್ತೆ ನಾರ್ಮಲ್ ಆಪರೇಷನ್ಸ್ಗೆ ಮುಂದಾಗಿವೆ. ಪ್ರವಾಸಿಗರು ಬರ್ತಾ ಇದ್ದಾರೆ. ಕಾಶ್ಮೀರದ ಎಲ್ಲ ಪ್ರವಾಸಿ ತಾಣಗಳಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅಕ್ನೂರ್ನಲ್ಲಿ ರಸ್ತೆಯಲ್ಲಿ ವಾಹನಗಳು ಓಡಾಡ್ತಾ ಇವೆ, ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿದೆ. ಪಠಾಣ್ಕೋಟಲ್ಲಿ ಎಲ್ಲ ಬ್ಯಾಕ್ ಟು ನಾರ್ಮಲ್. ಬಾಯಿ ಬಿಟ್ರೆ ಸುಳ್ಳು ಹೇಳೋ ಕಿತ್ತೋದ ಪಾಕಿಸ್ತಾನದ ನರಿ ಬುದ್ಧಿ ಮತ್ತೆ ಬಟಾ ಬಯಲಾಗಿದೆ. ಭಾರತದ ನೌಕಾದಳ ಕರಾಚಿಗೆ ಎಂಟ್ರಿ ಆಗ್ತಾ ಇದ್ದಂತೆ ಪಾಕಿಸ್ತಾನ್ ಬೆಚ್ಚಿ ಬಿದ್ದಿದೆ. ರಣಹೇಡಿ ಪಾಕ್ ನೇವಿ ಮಾಡಿದ್ದೇನು ಇಲ್ಲಿದೆ ನೋಡಿ. ಏಪ್ರಿಲ್ 22ರಂದು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನರ ರಾಕ್ಷಸರು ಹಿಂದೂಗಳ ನೆತ್ತರು ಹರಿಸಿದ್ರು. ಇದಕ್ಕೆ ಪ್ರತಿಕಾರವಾಗಿ ಪಾಪಿ ಪಾಕ್ಗೆ ಭಾರತ ಖಡಕ್ಕಾಗಿಯೇ ಪ್ರತ್ಯುತ್ತರ ಕೊಟ್ಟಿತ್ತು. ಇದಾದ ಬಳಿಕವೂ ಕಿರಿಕ್ ಮಾಡ್ತಿದ್ದ ಪಾಕ್ಗೆ ಭಾರತ ಮತ್ತೊಂದು ಶಾಕ್ ಕೊಟ್ಟಿತ್ತು. ನೌಕಾದಳಕ್ಕೆ ಹೆದರಿ ಶರಣಾದ ಪಾಕಿಸ್ತಾನ, ಪಾಕ್ನ ಮನೋಬಲವನ್ನೇ ಕದಡಿದ ನೇವಿ. ಗಡಿಯಲ್ಲಿ ಕಿರಿಕ್ ಮಾಡೋ ಪಾಕಿಸ್ತಾನ ಅರಬ್ಬಿ ಸಮುದ್ರದಲ್ಲಿ ನಮ್ಮ ನೇವಿ ಎಂಟ್ರಿ ಆಗ್ತಿದ್ದಂತೆ ಬೆಚ್ಚಿ ಬಿದ್ದಿತ್ತು. ಉಗ್ರರ ದಾಳಿಯಾದ 96 ಗಂಟೆಯಲ್ಲೇ ನೌಕಾದಳ ಸನ್ನದ್ಧವಾಗಿತ್ತು. ಯುದ್ಧ ನೌಕೆಗಳು ಸನ್ನದ್ಧ ಸ್ಥಿತಿಯಲ್ಲಿದ್ವು. ಕರಾಚಿಗೆ ನುಗ್ಗಲು ಇಂಡಿಯನ್ ನೇವಿ ಸಜ್ಜಾಗಿತ್ತು. ಇದು ಗೊತ್ತಾಗ್ತಿದ್ದಂತೆ ಪಾಪಿ ಪಾಕ್ ಪತ್ರಗೊಟ್ಟಿ ಹೋಗಿತ್ತು. And refined tactics and procedures at sea during multiple weapon firings in the Arabian Sea within 96 hours of the terrorist attack. The aim was to revalidate our crew, armament, equipment, and platform readiness to deliver various ordnance on selected targets precisely. Thereafter, our forces remained forward deployed in the northern Arabian Sea in a dissuasive and deterrent posture with full readiness and capacity to strike select targets at sea and on land, including Karachi at time of our choosing. ಇನ್ನು ಭಾರತದ ನೇವಿ ಶಕ್ತಿ ಕಂಡು ಕರಾಚಿ ಬಿಟ್ಟು ಹೊರಬರದ ಪಾಕ್ ನೌಕಾದಳ ಆಚೆ ಬರಲಿಲ್ಲ. ತಮ್ಮ ನೆಲೆಗಳಲ್ಲೇ ರಣಹೇಡಿಯಂತೆ ಅಡಗಿ ಕುಳಿತಿತ್ತು. Compelled Pakistani naval and air units to be in a defensive posture, mostly inside harbors or very close to the coast, which we monitored continuously. The Indian Navy maintained seamless maritime domain awareness throughout the duration and was entirely aware of the location and movement of Pakistani units. ಭಾರತೀಯ ನೌಕಾಪಡೆ ಶಕ್ತಿಗೆ ಪಾಕ್ನ ಜಂಘಾ ಬಲವೇ ಹುದುಗೆ ಹೋಗಿತ್ತು. ಕಿತ್ತೋದ್ ಪಾಕಿಸ್ತಾನ ಕ್ಷಣ ಕ್ಷಣಕ್ಕೂ ಭಯದಲ್ಲಿಯೇ ಬದುಕ್ತಿದೆ. ಈ ಕಾರಣದಿಂದ ಮಾತ್ರ ಈ ಎರಡು ವಿಚಾರಗಳನ್ನು ಪ್ರಸ್ತಾಪ ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳ್ಬೋದಾಗಿರುತ್ತದೆ. ಆದರೆ ಇದನ್ನ ಮಾಡಿಯೇ ಮಾಡ್ತಾರೆ ಅಂತ ರಿಪಬ್ಲಿಕ್ ಕನ್ನಡ ಹೇಳ್ತಿರೋದಲ್ಲ, ಪ್ರಸ್ತಾಪ ಮಾಡುವಂಥ ಬಹುತೇಕ ಸಾಧ್ಯತೆಯನ್ನು ನಾವು ನೋಡ್ತಿದ್ದೇವೆ. 12 ಗಂಟೆಯಿಂದ ಆರಂಭವಾಗುವಂಥ ಈ ಒಂದು ಮೀಟಿಂಗ್ ಸುಮಾರು 2 ಗಂಟೆಗಳ ಕಾಲ ನಡೆಯುತ್ತೆ. ಅಮೆರಿಕ ಮಧ್ಯಸ್ಥಿಕೆಯನ್ನು ವಹಿಸುತ್ತೆ. ಅಂದರೆ ಅವರಿಂದ ನಮ್ಮ ಸಮಸ್ಯೆ ಬಗೆಹರಿಯೋದಿಲ್ಲ, ಬದಲಾಗಿ ಅವರು ಬಂದಿದ್ದಾರೆ, ಮಾತುಕತೆಯನ್ನು ನಡೆಸ್ತೀವಿ ಅಂತ ಹೇಳಿದ್ದಾರೆ. ಪಂಚಾಯಿತಿಯ ರೀತಿ ಆತರು ಅಂದರೆ ಅಮೆರಿಕ ಕೂಡ ಕುಳಿತುಕೊಂಡು ನೋಡುವಂಥ ಸಾಧ್ಯತೆ ಈಗ ಇರುವಂಥದ್ದು. 2:30ಕ್ಕೆ ಆಗುವಂಥ ಪ್ರೆಸ್ ಮೀಟ್ ಏನಿದೆ, ಈ ನಮ್ಮ ಭಾರತೀಯ ಸೇನೆಯ 3 ಪಡೆಗಳ ಮುಖ್ಯಸ್ಥರಾಗಿ
ಆಗಿರ್ಬೋದು ಚೀಫ್ ಆಫ್ ಡಿಫೆನ್ಸ್ ಸರ್ವಿಸ್ ಅವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ಏನು ನಡೆಯುತ್ತೆ, ಇದರ ಮೇಲೆ ಭಾರತ ಹಾಗೂ ಪಾಕಿಸ್ತಾನದ ಗಡಿ ಭಾಗದಲ್ಲಿರುವಂಥ ಜನರು, ನಗರ ಭಾಗದಲ್ಲಿರುವಂಥ ಜನರು ಇವತ್ತು ನಾವು ಇರುವ ಸ್ಥಳದಲ್ಲೇ ಉಳಿದುಕೊಳ್ಬೇಕಾ, ವಾಪಸ್ಸು ಸೇಫ್ ಝೋನ್ಗಳಿಗೆ ಅಂದರೆ ತಮ್ಮ ಊರುಗಳನ್ನು ಬಿಟ್ಟು ನಗರಕ್ಕೆ ಬರಬೇಕಾ, ನಗರ ಭಾಗದಲ್ಲಿ ಇರೋರು ಕೂಡ ಬಂಕರ್ಗಳಿಗೆ ಅಥವಾ ಸೇಫ್ ಹೌಸ್ಗಳಿಗೆ ಶಿಫ್ಟ್ ಆಗಬೇಕಾ ಅನ್ನೊಂದು ಗಮನ ಹರಿಸ್ತಾ ಇರುವಂಥದ್ದು. ಇಡೀ ಕಾಶ್ಮೀರದ ಚಿತ್ರಣ ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಗಾಡಿಗಳು ಓಡಾಡ್ತಿದೆ, ಜನರು ಓಡಾಡ್ತಾ ಇದ್ದಾರೆ, ಆದರೆ ಎಲ್ಲಿಗೆ ಹೋಗಬೇಕು ಅಂತ ಯಾರಿಗೂ ದಿಕ್ಕು ಗೊತ್ತಾಗದೇ ಇರುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ಪ್ರಾಬಬ್ಲಿ 2:30 ಪ್ರೆಸ್ ಮೀಟ್ನ ನಂತರ ಯಾರು ಎಲ್ಲಿಗೆ ಹೋಗಬೇಕು ಅಥವಾ ಉಳಿಬೇಕು ಅನ್ನೋದು ಡಿಸೈಡ್ ಆಗೋದಕ್ಕೆ ಈ ಚೀಫ್ ಆಫ್ ಡಿಫೆನ್ಸ್ ಸರ್ವಿಸ್ ಅವರು ಮಾಡುವಂಥ ಪ್ರೆಸ್ ಮೀಟ್ನ ಆಧಾರವಾಗಿ ನಾವು ನೋಡಬೇಕಾಗಿರುವಂಥದ್ದು. ಪಾಟೀಲ್ರೆ, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ ಅಭಿಷೇಕ್. ಕ್ಷಿಪ್ರವಾಗುತ್ತೆ ಅನ್ನೋದ್ರಲ್ಲಿ ನೋ ಡೌಟ್. ಆ ನಿಟ್ಟಿನಲ್ಲೇ ಇವತ್ತಿನ ಮೀಟಿಂಗ್ ಈಗ ದೆಹಲಿಯಲ್ಲಿ ನಡೀತಾ ಇರೋದು. ಸದ್ಯಕ್ಕೆ ನಾವು ಕೂಡ ಆ ಮೀಟಿಂಗನ್ನು ಎದುರು ನೋಡ್ತಾ ಇದ್ದೀವಿ. ಏನಾಗ್ಬೋದು ಅನ್ನೋದ್ರ ಬಗ್ಗೆ ನಮಗೂ ಕೂಡ ಒಂದು ಕುತೂಹಲ ಇದೆ, ನೋಡುವ. ಆದರೆ ಇದು ಸೇನೆಗೆ ಅಥವಾ ಸೈನ್ಯಕ್ಕೆ ಕಾರ್ಯಾಚರಣೆಗೆ ಸಂಬಂಧಪಟ್ಟಾಗೆ ಮಾತ್ರ ಸೀಮಿತವಾಗಿರುತ್ತೆ ಹೊರತು ರಾಜತಾಂತ್ರಿಕವಾಗಿ ನಾವು ಸಿಂಧು ನದಿ ನೀರನ್ನು ಬಂದ್ ಮಾಡಿದ್ವಿ ಅಥವಾ ಪಾಕಿಸ್ತಾನದ ಪ್ರಜೆಗಳ ತಾತ್ಕಾಲಿಕವಾದಂಥ ವೀಸಾಗಳನ್ನು ನಾವು ಇಲ್ಲಿಯವರನ್ನ ಬಂದ್ ಮಾಡಿದ್ವಿ, ಆನಂತರ ನಮ್ಮ ಕೆಲವು ರಾಜತಾಂತ್ರಿಕ ನಿಲುವುಗಳಿತ್ತಲ್ಲ, ಅದ್ಯಾವುದು ಕೂಡ ಇವತ್ತು ಪ್ರಸ್ತುತವೂ ಅಲ್ಲ ಅಥವಾ ಈ ಚರ್ಚೆಗೆ ಮುನ್ನೆಲೆಗೆ ಬರೋದು ಇಲ್ಲ. ಕೇವಲ ಸೇನಾ ಆಪರೇಷನ್ಗೆ ಸೀಮಿತವಾಗಿ ನಡೆಯುತ್ತವೆ. ಗುಲ್ವಾನ್ನ ಕಾರ್ಯಾಚರಣೆ ಆಯ್ತಲ್ಲ, ಭಾರತ ಮತ್ತು ಚೀನಾ ನಡುವಿನ ಗುಲ್ವಾನ್ ಗುದ್ದಾಟ ಆದಾಗ ಭಾರತದ DGM ಮತ್ತು ಚೀನಾದ DGMಗಳು ಮೀಟಿಂಗನ್ನು ಮಾಡಿ ಶಾಂತಿಯನ್ನು ಕಾಪಾಡೋ ನಿಟ್ಟಿನಲ್ಲಿ ಒಂದು ತೀರ್ಮಾನಕ್ಕೆ ಬಂದಿದ್ವು. ಆ ರೀತಿಯ ಸಭೆ ಇವತ್ತು ನಡೀತಾ ಇದೆ. ಈ ಸಭೆಯ ತೀರ್ಮಾನದ ನಂತರ ಭಾರತದ ನಡೆಯೇನು, ನಿಲುವೇನು ಅನ್ನೋದ್ರ ಕುರಿತಾಗಿ, ಯಾಕಂತ ಹೇಳಿದರೆ DGM ಬಳಿಯಲ್ಲಿ ಈ ಹಿಂದೆ ಭಾರತದ DGM ಮಾತುಕತೆಯನ್ನು ಮಾಡಿಯೂ ಕೂಡ ಅವರು ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದರು. ಅಮೆರಿಕಾದ ಒಂದು ಸ್ಪಷ್ಟ ಸಂದೇಶದ ನಂತರ, ರಾಜಿ ನಂತರವೂ ಕೂಡ ಅವರು ಉಲ್ಲಂಘನೆ ಮಾಡಿದರು. ಹಾಗೇನಾದರೂ ಆದರೆ ಭಾರತದ ತೀಕ್ಷ್ಣವಾದಂಥ ಪ್ರತಿಕ್ರಿಯೆ ಅಥವಾ ಕಾರ್ಯಾಚರಣೆ ಹೇಗಿರಬೇಕು ಅನ್ನೋದ್ರ ಕುರಿತಾಗಿ ಈ ಸಭೆ ಭಾರಿ ಕುತೂಹಲ, ಹಾಗೆ ಹೈ ವೋಲ್ಟೇಜ್ ಸಭೆ ಇದು. ಏನಾಗುತ್ತೆ ಏನು ಎತ್ತ ಅನ್ನೋದನ್ನು ಸರಿಯಾಗಿ 2:15ಕ್ಕೆ DGMOಗಳು ಒಂದು ಪ್ರೆಸ್ ಮೀಟನ್ನು ಕರೆದು ಒಂದು ಕ್ಲಾರಿಟಿಯನ್ನು ಕೊಡ್ತಾರೆ. ಇಡೀ ದೇಶ ಬಯಸ್ತಾ ಇರೋದು ಒಂದನ್ನೇ, ಈಗ POK ನಮ್ಮದಾಗಬೇಕು, ನೀವು ಷರತ್ತು ಹಾಕಿ ಒಪ್ಪಿಲ್ಲ ಅಂತ ಹೇಳಿದರೆ ನಾವು ಬಲಪ್ರಯೋಗ ಮಾಡೋಣ ಅನ್ನೋ ರೀತಿಯಲ್ಲಿ. ಸದ್ಯಕ್ಕೆ ಅದೆಲ್ಲದಕ್ಕೂ ಒಂದು ಸ್ಪಷ್ಟ ಚಿತ್ರಣ ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಹೊರಬೀಳುತ್ತೆ. ಶ್ರೀಪಾದ್ ಪಾಟೀಲ್, ಥ್ಯಾಂಕ್ ಯು ರಂಜಿತ್ ಮಾಹಿತಿಗಾಗಿ. ಭಾರತ ಪಾಕಿಸ್ತಾನ ನಡುವೆ ಕದನ ವಿರಾಮ ಆದ ನಂತರ ಭಾರತ ಪಾಕ್ ನಡುವೆ ಇವತ್ತು ಮಹತ್ವದ ಸಭೆ. ಖಡಕ್ ವಾರ್ನಿಂಗ್, ಅಗೇನ್ ಪಾಕಿಸ್ತಾನ್ ನ್ಯೂಟ್ರಲ್. ಸದ್ಯ ಪ್ರಧಾನಿ ಮೋದಿ ಅವರ ಮನೆಯಲ್ಲಿ ಮಹತ್ವದ ಸಭೆಗೆ NSA ಅಜಿತ್ ದೋವಲ್ ಅವರು, ರಾಷ್ಟ್ರೀಯ ಭದ್ರತಾ ಸಲಹೆಗಾರರು, ಹಾಗೇನೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗಿಯಾಗಿದ್ದಾರೆ. 3 ಪಡೆಗಳ ಮುಖ್ಯಸ್ಥರು ಕೂಡ ಇದ್ದಾರೆ. CDS ಚೀಫ್ ಡಿಫೆನ್ಸ್ ಸ್ಟಾಫ್ ಅನಿಲ್ ಚೌಹಾಣ್ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಆಪರೇಷನ್ ಸಿಂಧೂರದ ಬಗ್ಗೆ ಮಹತ್ವದ ಸಭೆಯನ್ನ ನಡೆಸ್ತಾ ಇದ್ದಾರೆ. ಮೋದಿ ನಿವಾಸಕ್ಕೆ ರಾಜನಾಥ್ ಸಿಂಗ್ ಆಗಮಿಸಿದ್ದಾರೆ. ಪ್ರಧಾನಿ ನಿವಾಸದಲ್ಲಿ ಈ ಹೈ ವೋಲ್ಟೇಜ್ ಸಭೆ ಬಹಳ ಮಹತ್ವವನ್ನ ಪಡೆದುಕೊಳ್ತಾ ಇದೆ. ಈ ಸಭೆಯಲ್ಲಿ ಮತ್ತೆ ಏನ್ ಚರ್ಚೆ ಆಗುತ್ತೆ, ಏನೆಲ್ಲ ನಡೆಯುತ್ತೆ ತಾವು ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ. ವಿದೇಶಾಂಗ ಸಚಿವ ಜೈಶಂಕರ್ ಅವರಿದ್ದಾರೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿದ್ದಾರೆ, ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರಿದ್ದಾರೆ, 3 ಸೇನೆಯ ಮುಖ್ಯಸ್ಥರಿದ್ದಾರೆ, ಉಪೇಂದ್ರ ದ್ವಿವೇದಿ ಅವರಿದ್ದಾರೆ, ಸೇರಿದಂತೆ ಅನಿಲ್ ಚೌಹಾಣ್, CDS ಇವರೆಲ್ಲರೂ ಕೂಡ ಉಪಸ್ಥಿತರಿರುವುದನ್ನು ತಾವು ಗಮನಿಸ್ತಾ ಇದ್ದೀರಿ. ಮುಂದೆ ಏನಾಗಬಹುದು, ಇದು ಒಂದು ದೊಡ್ಡ ಪ್ರಶ್ನೆ. ಮತ್ತೊಂದು ಕಡೆ ಮೋದಿ ನಿವಾಸಕ್ಕೆ ರಾಜನಾಥ್ ಸಿಂಗ್ ಅವರು ಆಗಮಿಸಿದ್ದಾರೆ. ಪ್ರಧಾನಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆಗೆ ಎಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದಾರೆ.